ಸಿದ್ದು ಡಿಕೆ ಬಣ ಜಗಳದಲ್ಲಿ ಅನಾಥವಾಯಿತು ಅಪೆಕ್ಸ್ ಬ್ಯಾಂಕ್. ಅಧ್ಯಕ್ಷರಿಲ್ಲದೆ ಅಪೆಕ್ಸ್ ಬ್ಯಾಂಕ್ ಆಡಳಿತ ಅತಂತ್ರ ಆಗಿದೆ. ಸಿದ್ದರಾಮಯ್ಯ ಮತ್ತೆ ಡಿಕೆ ಬಣದ ಜಗಳದಲ್ಲಿ ಈಗ ಅಪೆಕ್ಸ್ ಬ್ಯಾಂಕ್ ಅನಾಥ ಆಗಿದೆ. ಅಧ್ಯಕ್ಷರಿಲ್ಲದೆ ಅಪೆಕ್ಸ್ ಬ್ಯಾಂಕ್ ಆಡಳಿತ ಅತಂತ್ರ ಆಗಿದೆ. ಸಿದ್ದರಾಮಯ್ಯ ಮತ್ತೆ ಡಿಕೆಶಿ ಟೀಮ್ ಮೇಲಾಟದಿಂದ ಈ ಸ್ಥಿತಿ ಬಂದಿದೆ. ಸಿಎಂ ಆಪ್ತ ರಾಜಣ್ಣ ಡಿಕೆ ಬಂಧು ರವಿ ಮಧ್ಯೆ ಬಿಗ್ ಫೈಟ್ ಕೂಡ ಇದೆ. ಅಧ್ಯಕ್ಷ ಹುದ್ದೆ ಮೇಲೆ ಕಣ್ಣಿಟ್ಟಿರುವ ಇಬ್ಬರು ನಾಯಕರು ರೇಸ್ನಿಂದ ಹಿಂದೆ ಸರಿಯಲು ಇಬ್ಬರು ನಾಯಕರು ಕೂಡ ನಕಾರ ಮಾಡ್ತಾ ಇದ್ದಾರೆ. ಎರಡು ಬಣದ ಕಿತ್ತಾಟದಿಂದ ಚುನಾವಣೆಯೇ ಮುಂದೂಡಿಕೆ ಆಗ್ತಾ ಇದೆ. ಸಿದ್ದು ಡಿಕೆ ಬಣ ಜಗಳದಲ್ಲಿ ಈಗ ಸದ್ಯಕ್ಕೆ ಅಪೆಕ್ಸ್ ಬ್ಯಾಂಕ್ ಅನಾಥವಾಗಿದೆ. ಅಧ್ಯಕ್ಷರಿಲ್ಲದೆ ಅಪೆಕ್ಸ್ ಬ್ಯಾಂಕ್ ಆಡಳಿತ ಅತಂತ್ರ ಆಗಿದೆ. ಸಾಧ್ಯ ಆಗ್ಲಿಲ್ವಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ಒಂದು ಕಡೆ ಸಿದ್ದರಾಮಯ್ಯ ಬಣದವರು, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಬಣದವರು ಕಿತ್ತಾಡ್ತಾ ಇದ್ದಾರೆ. ಅಧ್ಯಕ್ಷ ಸ್ಥಾನಕ್ಕಾಗಿ ನಮಗೆ ಒಂದು ಅಧ್ಯಕ್ಷ ಸ್ಥಾನ ಬೇಕು, ನಮಗೆ ಅಧ್ಯಕ್ಷ ಸ್ಥಾನ ಬೇಕು ಅಂತ ಕಿತ್ತಾಡ್ತಾ ಇದ್ದಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮನವೊಲಿಕೆ ಮಾಡಲಿಕ್ಕೆ ಸಭೆ ಕೂಡ ಮಾಡಿದ್ರು. ಆದ್ರೆ ಆ ಒಂದು ಸಭೆ ಕೂಡ ಸದ್ಯಕ್ಕೆ ವಿಫಲ ಆಯಿತು. ಆದ್ರೆ ಈ ಒಂದು ಸಭೆಗಳಾಗಿರಬಹುದು ಅಥವಾ ಈ ಒಂದು ಕಿತ್ತಾಟದಿಂದ ಚುನಾವಣೆ ಮುಂದೂಡಿಕೆ ಆಗ್ತಿದೆ ಹೊರತು ಅಪೆಕ್ಸ್ ಬ್ಯಾಂಕ್ ಪರಿಸ್ಥಿತಿ ಏನಾಗಬೇಕು, ಅಲ್ಲಿರುವಂತಹ ಆಡಳಿತದ ಪರಿಸ್ಥಿತಿ ಏನಾಗಬೇಕು, ಸದ್ಯಕ್ಕಂತೂ ಅಲ್ಲಿ ಆಡಳಿತ ಅತಂತ್ರ ಆಗಿಬಿಟ್ಟಿದೆ. ಸರಿಯಾಗಿ ಆಡಳಿತವೇ ನಡೀತಾ ಇಲ್ಲ. ಎರಡು ಬಣದ ಕಿತ್ತಾಟದಿಂದ ಚುನಾವಣೆ ಮುಂದೂಡಿಕೆ ಆಗ್ತಿದೆಯೇ ವಿನಃ ಆಡಳಿತ ಅಂತೂ ನಡೀತಾ ಇಲ್ಲ ಸರಿಯಾಗಿ. ಇನ್ನು ಬಣ ಜಗಳದಲ್ಲಿ ಈಗ ಅಪೆಕ್ಸ್ ಬ್ಯಾಂಕ್ ಅನಾಥ ಆಗಿದೆ. ಈಗಲಾದರೂ ಎಚ್ಚೆತ್ತುಕೊಂಡು ಚುನಾವಣೆಯನ್ನ ಮಾಡಬೇಕಾಗುತ್ತೆ ಅಥವಾ ವಿರೋಧ ಆಯ್ಕೆಗೆ ಸಂಬಂಧಪಟ್ಟಂತೆ ಏನಾದರೂ ಸಿದ್ದರಾಮಯ್ಯ ಅವರು ಮತ್ತೆ ಸಭೆಯನ್ನ ಮಾಡ್ತಾರಾ ಮುಂದಿನ ದಿನಗಳಲ್ಲಿ ಅಂತ ಕೂಡ ನೋಡಬೇಕಾಗುತ್ತೆ. ಈಗ ಆಲ್ರೆಡಿ ಒಂದು ಸಭೆ ಕೂಡ ಮಾಡಿದ್ರು, ಮನವೊಲಿಕೆಗೂ ಕೂಡ ಪ್ರಯತ್ನ ಪಟ್ಟಿದ್ರು. ಆದ್ರೆ ಆ ಒಂದು ಮನವೊಲಿಕೆಯ ಯತ್ನ ಕೂಡ ಸದ್ಯಕ್ಕೆ ವಿಫಲ ಆಗಿದೆ. ಇನ್ನು ಅಧ್ಯಕ್ಷ ಹುದ್ದೆಯ ಮೇಲೆ ಇಬ್ಬರು ನಾಯಕರು ಕೂಡ ಕಣ್ಣಿಟ್ಟಿದ್ದಾರೆ. ಒಂದು ಕಡೆ ಕೆ.ಎನ್. ರಾಜಣ್ಣ ಅವರು ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು, ಮತ್ತೊಂದು ಕಡೆ ಡಿಕೆ ಅವರ ಆಪ್ತ ಬಂಧು ಅಂತ ಅನಿಸ್ಕೊಂಡಿರುವಂತಹ ರವಿ ಅವರಿದ್ದಾರೆ. ಇಬ್ಬರೂ ಕೂಡ ನನಗೆ ಬೇಕು ಅಧ್ಯಕ್ಷ ಸ್ಥಾನ, ನನಗೆ ಬೇಕು ಅಧ್ಯಕ್ಷ ಸ್ಥಾನ ಅಂತ ಜಗಳ ಆಡ್ತಾ ಇದ್ದಾರೆ. ಈ ಒಂದು ಜಗಳದಿಂದ ಸಮಸ್ಯೆ ಏನಾಗ್ತಾ ಇದೆ ಅಂತಂದ್ರೆ ಆಡಳಿತ ತಂತ್ರ ಈಗ ಅತಂತ್ರ ಆಗಿಬಿಟ್ಟಿದೆ. ಇದಕ್ಕೆ ಅಟ್ಲೀಸ್ಟ್ ಈಗಲಾದರೂ ಸಿದ್ದರಾಮಯ್ಯ ಅವರು ಎಂಟ್ರಿ ಕೊಡಬೇಕಾಗುತ್ತೆ. ಈ ಒಂದು ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಹುಡುಕಬೇಕಾಗುತ್ತೆ, ಇಲ್ಲ ಚುನಾವಣೆಯನ್ನು ಮಾಡಬೇಕಾಗುತ್ತೆ. ಸಹಕಾರಿ ಕ್ಷೇತ್ರದಲ್ಲಿಯೂ ಕೂಡ ಅಧಿಕಾರಿಗಳದ್ದೇ ದರ್ಬಾರ್. ನಿರ್ದೇಶಕರ ಆಯ್ಕೆಯಾಗಿ ತಿಂಗಳಾದರೂ ಕೂಡ ಅಧ್ಯಕ್ಷರಿಲ್ಲ. ತಾಂತ್ರಿಕ ಕಾರಣಗಳ ನೆಪವೊಡ್ಡಿ ಚುನಾವಣೆಗೆ ಬ್ರೇಕ್. ಸದ್ಯ ಚುನಾವಣೆ ನಡೆಯುವ ಬಗ್ಗೆ ಯಾವುದೇ ರೀತಿಯ ಸುಳಿವು ಕೂಡ ಇಲ್ಲ. ಪೂರ್ಣ ಆಡಳಿತ ಮಂಡಳಿ ರಚನೆಯಾಗದೆ ತ್ರಿಶಂಕು ಸ್ಥಿತಿ ಇದೆ. ರೈತರಿಗೆ ಕೃಷಿ ಮತ್ತಿತರೆ ಸಾಲ ವಿತರಣೆಗೆ ಈಗ ತೊಂದರೆ ಆಗ್ತಾ ಇದೆ. ಚುನಾವಣೆ ನಡೆಸುವ ನಿಟ್ಟಿನಲ್ಲಿ ಸರ್ಕಾರದಿಂದ ವಿಳಂಬ ಮಾಡ್ತಾ ಇದ್ದಾರೆ. ನ್ಯಾಯಾಲಯದ ಮೊರೆ ಹೋಗಲು ನಿರ್ದೇಶಕರು ಈಗ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಕೋರ್ಟ್ ಕಟಕಟೆ ತಲುಪುತ್ತಾ ಈ ಒಂದು ಅಪೆಕ್ಸ್ ಬ್ಯಾಂಕ್ ಫೈಟ್. ಹಾಗಾದ್ರೆ ಸದ್ಯಕ್ಕೆ ಈ ಒಂದು ಆಡಳಿತ ಸರಿಯಾಗಿ ನಡೆದೇ ಇರೋದ್ರಿಂದ ಈಗ ರೈತರಿಗೆ ತೊಂದರೆ ಆಗ್ತಾ ಇದೆ. ಒಂದು ಸರ್ಕಾರ ಈ ಒಂದು ಅಪೆಕ್ಸ್ ಬ್ಯಾಂಕ್ ಚುನಾವಣೆಯ ವಿಚಾರವಾಗಿ ಬಹಳ ವಿಳಂಬ ಮಾಡ್ತಾ ಇದೆ. ಅಲ್ಲಿ ಆಡಳಿತ ಯಾವ ಪರಿಸ್ಥಿತಿಯಲ್ಲಿದೆ ಅಂತಂದ್ರೆ ಅಲ್ಲಿಗೆ ರೈತರು ಹೋಗಬೇಕು ಅಂದ್ರೆ ಯೋಚನೆ ಮಾಡಬೇಕು. ರೈತರಿಗೆ ತೊಂದರೆ ಆಗ್ತಾ ಇದೆ. ಇಷ್ಟಾದ್ರೂ ಕೂಡ ಸರ್ಕಾರ ಈ ಒಂದು ಚುನಾವಣೆಯನ್ನು ನಡೆಸಲು ಮೀನಾಮೇಷವನ್ನ ಎಣಿಸ್ತಾ ಇದೆ.